ಸ್ವಾಗತ ಅಲ್ಫಾ ಕಾರ್ಸ್ಗೆ. ಇವತ್ತು ನೀವು ನೋಡಬಹುದು ಕಂಪ್ಲೀಟ್ ಸ್ಟಾಕ್ ತೋರಿಸಿ ಮೇಡಮ್ ಹೆಂಗಿದೆ ಅಂತ. ಹೊಸ ಸ್ಟಾಕ್ ಬಂದಿದೆ, ಅದನ್ನು ಒಳ್ಳೆ ಗಾಡಿ ಬಂದಿದೆ, ಅದನ್ನು ಮಾಡೆಲ್ ಗಾಡಿಗಳು ಬಂದಿದೆ. ಮತ್ತೆ ನಮ್ಮ ಆಫೀಸ್ ಹೆಸರು ಅಲ್ಫಾ ಕಾರ್ಸ್. ಇದು ನಮ್ಮ ಲೊಕೇಶನ್ ಬಂದ್ಬಿಟ್ಟು ಬನ್ನಾರ್ಕಟ್ಟ ರೋಡ್, ಅರ್ಕೆರೆ ಜಂಕ್ಷನ್, ಅರ್ಕೆರೆ ಸಿಗ್ನಲ್ ಹತ್ರ ಬಂದ್ಬಿಟ್ಟು ಕಾಲ್ ಮಾಡ್ರೆ ವಾಕೇಬಲ್ ಡಿಸ್ಟೆನ್ಸ್. ಮತ್ತೆ ಲೋನ್ ರಿಲೇಟೆಡ್ ನಿಮ್ಗೆ ಆಲ್ ಓವರ್ ಕರ್ನಾಟಕ ಅಬೌಟ್ 2013 ಮಾಡೆಲ್ ಮೇಲೆ ಯಾವುದೇ ಗಾಡಿ ತಗೊಳ್ಳಿ ನಿಮ್ಗೆ ಲೋನ್ ಆಗತ್ತೆ. ಮತ್ತೆ ಬ್ಯಾಂಗ್ಳೂರ್ನಲ್ಲಿ ಎಲ್ಲಾದ್ರೂ ಇದೆ ನಿಮ್ಗೆ ಪ್ರೈವೇಟ್ ಫೈನಾನ್ಸ್ ಲೋ ಮಾಡೆಲ್ ಗಾಡಿ ಕೂಡ ಆಗತ್ತೆ. ಆದ್ರೆ ಔಟ್ ಆಫ್ ಸ್ಟೇಟ್ ಆಗಲ್ಲ. ಮತ್ತೆ ಸಿವಿಲ್ ಚೆನ್ನಾಗಿರ್ಬೇಕು, ಸಿವಿಲ್ ಖರಾಬ್ ಇದ್ರೆ ಆಗಲ್ಲ. ಆದಷ್ಟು ನಾವು ಟ್ರೈ ಮಾಡಿ ನಿಮ್ಗೆ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಸೋಕೆ ಟ್ರೈ ಮಾಡಿ ಮಾಡಿಸ್ಕೊಡ್ತೀವಿ. ಸೊ ಬನ್ನಿ, ಇವತ್ತು ಮೊದಲನೇ ಗಾಡಿ ತೋರಿಸ್ತೀನಿ ನಿಮ್ಗೆ. ಶಿಫ್ಟ್ ಡಿಸೈರ್ 2020 ಮಾಡಲ್, ಅದನ್ನು ಆಟೋಮೆಟಿಕ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಆಗಿದೆ. ನೀವು ಏನು ಮಾಡ್ಸಂಗಿಲ್ಲ, ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಆಟೋಮೆಟಿಕ್ ನಲ್ಲಿ ಓಡಿಸಿರೋದು ಬರೀ 71,000 ಶೋರೂಮ್ ರೆಕಾರ್ಡೆಡ್, ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. ಮತ್ತೆ ಈ ಗಾಡಿಗೆ ಬರೀ ನಿಮ್ಮ ಹತ್ರ 20,000 50,000 ಎಷ್ಟು ತಗೊಂಡ್ ಮಾಡಿದ್ರೆ 100% ಲೋನ್ ಮಾಡೋ ಜವಾಬ್ದಾರಿ ನಮ್ದು. ಸೊ ಬೇಗ ಬನ್ನಿ. ಹಂಗೆ ಇಂಟೀರಿಯರ್ ತೋರಿಸ್ತಾನ ನಿಮ್ಗೆ. ಗಾಡಿ ವೆಲ್ ಮೇಂಟೈನ್ ಆಗಿದೆ. ಇದರಲ್ಲಿ ನಿಮ್ಗೆ AC ಪೋಸ್ಟರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ABS, ಲೆದರ್ ಸೀಟ್ ಎಲ್ಲ ಬರುತ್ತೆ ನಿಮ್ಗೆ. ಏನ್ ಅಡಿಷನಲ್ ಆಗಿ ನೀವು ಹಾಕ್ಸಂಗೇನಿಲ್ಲ. ಅದನ್ನು ಅಡ್ವೊಕೇಟ್ ಗಾಡಿ. ಸೊ ಈ ಗಾಡಿ ಬೇಕಂದ್ರೆ ಎಲ್ಲಿ ಬರ್ಬೇಕು? ಅಲ್ಫಾ ಕಾರ್ಸ್ಗೆ. ಸೊ ಬನ್ನಿ, ಹಂಗೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋಣ. ಮತ್ತೆ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 5,50,000 ಹೇಳ್ತಾ ಇರೋದು. ಇನ್ನು ಮುಂದೆ ಬನ್ನಿ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಪ್ರೈಸ್ ಬಗ್ಗೆ ಟೆನ್ಷನ್ ತಗೊಂಡ್ಬಿಡಿ, ಆನ್ ಟೇಬಲ್ ಕೂತ್ಕೊಂಡು ಮಾತಾಡೋಣ. 100% ನೆಗೋಷಿಯೇಟ್ ಮಾಡಿ ಕೊಡ್ತೀನಿ. ಸೊ ಹಂಗೆ ನಮ್ಮ ನೆಕ್ಸ್ಟ್ ಗಾಡಿ ಯಾವ್ದು? ಹೋಂಡಾ ವರ್ನಾ ಫಿಡಿಕ. ಅದನ್ನು ಸನ್ ರೂಫ್ ಗಾಡಿ, ನ್ಯೂ ಶೇಪ್ ವೆಹಿಕಲ್. ಶೇಪ್ ತೋರಿಸಿ ಮೇಡಮ್ ಹೆಂಗಿದೆ ಅಂತ. ಹೊಸ ಶೇಪ್ ಮಾಡಲ್, 2017 ಮಾಡಲ್, ಪೆಟ್ರೋಲ್ ವೆಹಿಕಲ್, ಅದನ್ನು ಆಟೋಮೆಟಿಕ್. ಇದು ಕೂಡ ಫುಲ್ ಟಾಪ್ ಅಂಡ್ ಫೆಸಿಲಿಟಿ ಬಂದೇ ಬರುತ್ತೆ ನಿಮ್ಗೆ, ವಿತ್ ABS, ಏರ್ ಬ್ಯಾಗ್, ಮ್ಯಾಗ್ವಿಲ್, ಸೆಂಟ್ರಲ್ ಲಾಕಿಂಗ್, ಸನ್ ರೂಫ್. ಅದನ್ನು ಇದು ಕೂಡ ಅಡ್ವೊಕೇಟ್ ಗಾಡಿ. ಆಲ್ಮೋಸ್ಟ್ ಈ ಸತಿ ಗೊತ್ತಿಲ್ಲ, ಜಾಸ್ತಿ ಅಡ್ವೊಕೇಟ್ ಗಾಡಿಗಳನ್ನೇ ಬರ್ತಾ ಇದೆ. ಗಾಡಿ ವೆರಿ ವೆಲ್ ಮೇಂಟೈನ್ ಮಾಡಿದ್ದಾರೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 6,75,000. ಸೊ ಮುಂದೆ ಬನ್ನಿ, ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಚಾಲೆಂಜ್ ಮಾಡ್ತೀನಿ. ಮಾರ್ಕೆಟ್ ವ್ಯಾಲ್ಯೂ ಇರೋದು 8 lakhs 8.5 lakhs ಹೇಳ್ತಾರೆ. ಆದ್ರೆ ಅಲ್ಫಾ ಕಾರ್ಸ್ ನಲ್ಲಿ 6,75,000 ಮಾಡ್ಕೊಡ್ತೀನಿ ಈ ಗಾಡಿ. ನೆಕ್ಸ್ಟ್ ಗಾಡಿ ಯಾವ್ದು? XUV 700. ಒಳ್ಳೆ ಕಂಡೀಷನ್ ಇರೋ ಗಾಡಿ, ಕಂಪ್ಲೀಟ್ ಶೋರೂಮ್ ಮೇಂಟೈನ್ ವೆಹಿಕಲ್, ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. 5 ಸೀಟರ್ ವೆಹಿಕಲ್. ಅದು ಏನ್ ಪೆಟ್ರೋಲ್ ತಿಳ್ಕೊಂಡಿದ್ರ? ಡೀಸೆಲ್ ವೆಹಿಕಲ್, ಫುಲ್ಲಿ ಲೋಡೆಡ್ ಬರುತ್ತೆ ನಿಮ್ಗೆ. ಗಾಡಿನಲ್ಲಿ ಒಂದ್ ಸ್ಕ್ರಾಚ್ ಇಲ್ಲ, ಒಂದ್ ಡಿಂಟ್ ಇಲ್ಲ. ಶೋರೂಮ್ ಗಾಡಿ ತಗೊಳ್ಳೋದು ಒಂದೇ, ಈ ಗಾಡಿ ತಗೊಳ್ಳೋದು ಒಂದೇ. ಸೊ ನಮ್ ಪ್ರೈಸ್ ರಿಲೇಟೆಡ್ ಬಂದ್ರೆ ಚಾಲೆಂಜ್ ಮಾಡ್ತೀನಿ. ಮಾರ್ಕೆಟ್ ನಲ್ಲಿ 19 lakhs 20 lakhs ಹೇಳ್ತಾರೆ. ಆದ್ರೆ ಅಲ್ಫಾ ಕಾರ್ ಪ್ರೈಸ್ ಬಂದ್ಬಿಟ್ಟು ಬರೀ 16 lakhs. ಇನ್ನು ಆನ್ ಟೇಬಲ್ ಬನ್ನಿ, ಆನ್ ಟೇಬಲ್ ನಲ್ಲಿ ನಿಮ್ಗೆ ಒಳ್ಳೆ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒಳ್ಳೆ ಮೈಲೇಜ್ ಬರುತ್ತೆ. ಹಂಗೆ ನೀವು ಇಂಟೀರಿಯರ್ ನೋಡ್ಬೋದು ಎಷ್ಟು ಜೆನ್ಯೂನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಇದ್ರಲ್ಲಿ ನಿಮ್ಗೆ ABS, ಏರ್ ಬ್ಯಾಗ್, ಸೆಂಟ್ರಲ್ ಲಾಕಿಂಗ್, ಟಚ್ ಸ್ಕ್ರೀನ್ ಸಿಸ್ಟಮ್, ಅದನ್ನು ಬ್ಲೂ ಪಂಕ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಹಾಕ್ಸಿದ್ದಾರೆ ಕಸ್ಟಮರ್. ಸೊ ಈ ಗಾಡಿ ಮುಂದೆ ಬನ್ನಿ, ಹೆಚ್ಚು ಕಮ್ಮಿ ಮಾಡಿ ಕ್ಲೋಸ್ ಮಾಡೋಣ. ಪ್ರೈಸ್ ಬಂದ್ಬಿಟ್ಟು 16 lakhs ಹೇಳ್ತಾ ಇರೋದು. ಸೊ ಮುಂದೆ ಬಂದು ಕೂತ್ಕೊಂಡು ಮಾತಾಡ್ರೆ ಆಲ್ಮೋಸ್ಟ್ 15.5 lakhs ಗೆ ಕೊಟ್ಬಿಡ್ತೀನಿ. ಸೊ ನಮ್ಮ ನೆಕ್ಸ್ಟ್ ಗಾಡಿ ಯಾವ್ದು? Kia Seltos. ಅದನ್ನು ಉದ್ದ ಗಾಡಿ, ಎಕ್ಸಲೆಂಟ್ ಕಂಡೀಷನ್, ಒಳ್ಳೆ ಮೈಲೇಜ್ ಗಾಡಿ. ಪೆಟ್ರೋಲ್ ತಿಳ್ಕೊಂಡಿದ್ರ? ಡೀಸೆಲ್ ಮಾರ್ಕೆಟ್ ನಲ್ಲಿ ಈಗ ಡಿಮ್ಯಾಂಡೇ ಡೀಸೆಲ್ ಇರೋದು. ಯಾರು ಕೇಳಿದ್ರು ಸಹ ಡೀಸೆಲ್ ಗಾಡಿ ಬೇಕು, ಡೀಸೆಲ್ ಗಾಡಿ ಬೇಕು ಅಂತಾರೆ. ಅದಕ್ಕೆ ಡೀಸೆಲ್ ಗಾಡಿಗಳನ್ನ ಈ ಸತಿ ಜಾಸ್ತಿ ತಗೊಂಡ್ ಬಂದಿದ್ದೀನಿ. ಬೇಗ ಬಂದ್ರೆ ಬೇಗ ಗಾಡಿಗಳು ಸಿಗುತ್ತೆ. ಸೊ Kia Seltos 2020 ಮಾಡಲ್ ಗಾಡಿ, ತುಂಬಾ ಎಕ್ಸಲೆಂಟ್ ಕಂಡೀಷನ್ ಆಗಿದೆ. ಶೋರೂಮ್ ರೆಕಾರ್ಡೆಡ್ 89,000 ಶೋರೂಮ್ ರೆಕಾರ್ಡೆಡ್ ಓಡಿದೆ. ಸೊ ಹಂಗೆ ನೀವು ಇಂಟೀರಿಯರ್ ಕೂಡ ನೋಡ್ಬೋದು. ಇದು ಕೂಡ ನಿಮ್ಗೆ ABS, ಏರ್ ಬ್ಯಾಗ್, ಮ್ಯಾಗ್ವಿಲ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಟಾಪ್ ಅಂಡ್ ಫೆಸಿಲಿಟಿ ಬಂದೇ ಬರುತ್ತೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 9,95,000 ಹೇಳ್ತಾ ಇರೋದು. ಸೊ ಆಫರ್ ಪ್ರೈಸ್ ಬಂದ್ಬಿಟ್ಟು 9,50,000 ಮಾಡ್ಕೊಡ್ತೀನಿ. ಲೋನ್ ಬೇಕಾ? ಲೋನ್ ಸಹ ಆಗುತ್ತೆ. 50,000 ಕಟ್ಟಿದ್ರು ಮಿಕ್ಕಿದ ಲೋನ್ ಮಾಡ್ಕೊಡೋಣ. ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀನಿ. ಸೊ ನಮ್ಮ ನೆಕ್ಸ್ಟ್ ಗಾಡಿ ಯಾವ್ದು? ಕ್ರೇಟಾ ಡಿಮ್ಯಾಂಡೇಬಲ್ ಗಾಡಿ. ಅದನ್ನು ನ್ಯೂ ಶೇಪ್ ವೆಹಿಕಲ್, ರೆಡ್ ಕಲರ್, ಚೆರಿ ರೆಡ್, ಒಳ್ಳೆ ಕಂಡೀಷನ್ ಆಗಿದೆ. ಒಂದು ಸ್ಕ್ರಾಚ್ ಕೂಡ ಇಲ್ಲ. 100% ಶೋರೂಮ್ ಮೇಂಟೈನ್, ಶೋರೂಮ್ ರೆಕಾರ್ಡೆಡ್. ಓಡಿರೋದು ಬರೀ 50,000. ಇದು ಹಿಸ್ಟ್ರಿ ಕೂಡ ಕೊಡ್ತೀನಿ ನಿಮ್ಗೆ. ಮತ್ತೆ ಪ್ರೈಸ್ ರಿಲೇಟೆಡ್ ಚಾಲೆಂಜ್ ಮಾಡ್ತೀನಿ. ಮಾರ್ಕೆಟ್ ನಲ್ಲಿ 11 lakhs 11.5 ಹೇಳ್ತಾರೆ. ಆದ್ರೆ ಅಲ್ಫಾ ಕಾರ್ ಪ್ರೈಸ್ ಬಂದ್ಬಿಟ್ಟು ಬರೀ 10 lakhs ಹೇಳ್ತಾ ಇದೀವಿ. ಆದ್ರೆ ಇನ್ನು ಈ ಡಿಸ್ಕೌಂಟೆಡ್ ಪ್ರೈಸ್ ಬಂದ್ಬಿಟ್ಟು 9,80,000 ಮಾಡ್ಕೊಡ್ತೀನಿ. ಚಾಲೆಂಜಿಂಗ್ ಪ್ರೈಸ್, ಯಾರಂತೂ ಯಾರು ಕೊಡೋ ಸಾಧ್ಯನೇ ಇಲ್ಲ. ನ್ಯೂ ಶೇಪ್ ವೆಹಿಕಲ್. ಸೊ ಬೇಗ ಬನ್ನಿ, ಬೇಗ ಗ್ರಾಬ್ ಮಾಡ್ಕೊಳ್ಳಿ. ಸೆಕೆಂಡ್ ಓನರ್ ಪೆಟ್ರೋಲ್ ವೆಹಿಕಲ್. ಸೊ ನಮ್ಮ ನೆಕ್ಸ್ಟ್ ಗಾಡಿ ಯಾವ್ದು? ಸ್ಕೋಡಾ ಆಕ್ಟಾವಿಯಾ. ವೆರಿ ಲಿಮಿಟೆಡ್ ಇದು ಸಿಗೋದು. ಅದನ್ನ ಎಲಿಗೆನ್ಸ್, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಇದು ವಿತ್ ಪ್ಯಾನೋರಾಮಿಕ್ ಸನ್ ರೂಫ್ ಕೂಡ ಬರುತ್ತೆ. ಇದರಲ್ಲಿ ಕೂಡ ನಿಮ್ಗೆ ಫುಲ್ಲಿ ಟಾಪ್ ಅಂಡ್ ಫೆಸಿಲಿಟಿ ಬರುತ್ತೆ. ವಿತ್ ABS, ಏರ್ ಬ್ಯಾಗ್, ಮ್ಯಾಗ್ವಿಲ್, ಸೆಂಟ್ರಲ್ ಲಾಕಿಂಗ್, ಏರ್ ಬ್ಯಾಗ್ಸ್. ಅದನ್ನು ಏನು ಒಂದೆರಡು ಏರ್ ಬ್ಯಾಗ್ ಬರಲ್ಲ. ಇದರಲ್ಲಿ ಆಲ್ಮೋಸ್ಟ್ ನಿಮ್ಗೆ 12 ಏರ್ ಬ್ಯಾಗ್ಸ್ ಬಂದೇ ಬರುತ್ತೆ.
ಸೊ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಆಗಿದೆ. ಓಡಿರೋದು ಬರೀ 66,000. ಅದನ್ನು ಆಟೋಮೆಟಿಕ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟ್ ವ್ಯಾಲ್ಯೂ 9 lakhs ವರೆಗೂ ಇದೆ. ಆದ್ರೆ ಅಲ್ಫಾ ಕಾರ್ಸ್ ನಲ್ಲಿ 7,50,000 ಹೇಳ್ತಾ ಇದೀನಿ. ಇನ್ನು ಮುಂದೆ ಬನ್ನಿ ಹೆಚ್ಚು ಕಮ್ಮಿ ಮಾಡಿ ಕ್ಲೋಸ್ ಮಾಡೋಣ. ಸೊ ನಮ್ಮ ನೆಕ್ಸ್ಟ್ ಗಾಡಿ ಹೊಂಡಾ ಮೊಬಿಲಿಯೋ 2014 ಮಾಡಲ್. ಅದನ್ನು 7 ಸೀಟರ್ ವೆಹಿಕಲ್. ಏನ್ ಪೆಟ್ರೋಲ್ ತಿಳ್ಕೊಂಡಿದ್ರ, ಡೀಸೆಲ್ ವೆಹಿಕಲ್, ಡಿಮ್ಯಾಂಡಬಲ್ ಗಾಡಿ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಆಗಿದೆ. ಗಾಡಿ ಸೆಕೆಂಡ್ ಓನರ್ ವೆಹಿಕಲ್. ಇದರಲ್ಲಿ ಕೂಡ ABS, ಏರ್ ಬ್ಯಾಗ್, ಮ್ಯಾಗ್ವೆಲ್, ಸೆಂಟ್ರಲ್ ಲಾಕಿಂಗ್, ಸ್ಟೇರಿಂಗ್ ಮನ್ ಕಂಟ್ರೋಲ್ ಎಲ್ಲ ಟಾಪ್ ಅಂಡ್ ಫೆಸಿಲಿಟಿ ಬಂದೇ ಬರುತ್ತೆ ಇದರಲ್ಲಿ ಕೂಡ. ಸೊ 7 ಸೀಟರ್ ವೆಹಿಕಲ್. ಒಳ್ಳೆ ಮೈಲೇಜ್ ಎಷ್ಟು ಬರುತ್ತೆ ಅಂತ ತಿಳ್ಕೊಂಡಿದ್ದಾರ? 10-15 ಅಂತ ತಿಳ್ಕೊಂಡಿದ್ದೀರಾ? 20 ಮೇಲೆ ಮೈಲೇಜ್ ಬಂದೇ ಬರುತ್ತೆ. ಗಾಡಿ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಅದನ್ನ ಲೋನ್ ಬೇಕಾದ್ರೆ ಲೋನ್ ಸಹ ಆಗುತ್ತೆ ಇದಕ್ಕೆ. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 5 ಲಕ್ಷ ಹೇಳ್ತಾ ಇದ್ದು. ಮುಂದೆ ಬನ್ನಿ ಹೆಚ್ಚು ಕಮ್ಮಿ ಮಾಡಿ ಕ್ಲೋಸ್ ಮಾಡೋಣ ಇದಕ್ಕೂ. ಸೊ ನಮ್ಮ ನೆಕ್ಸ್ಟ್ ಗಾಡಿ ಹೋಂಡಾ ಸಿಟಿ 2014 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಆಗಿದೆ. ಗಾಡಿನಲ್ಲಿ ನೀವು ಏನು ಮಾಡ್ಸಂಗಿಲ್ಲ, ಜಸ್ಟ್ ಟೇಕ್ ಅಂಡ್ ಡ್ರೈವ್. ಇದನ್ನು VMT ಟಾಪ್ ಅಂಡ್ ವೆಹಿಕಲ್. ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 4,75,000 ಮಾಡ್ಕೊಡೋಣ. ಪೆಟ್ರೋಲ್ ವೆಹಿಕಲ್. ಇದರಲ್ಲಿ ಕೂಡ ನಿಮ್ಗೆ ABS, ಏರ್ ಬ್ಯಾಗ್, ಮ್ಯಾಗ್ವೆಲ್, ಸೆಂಟ್ರಲ್ ಲಾಕಿಂಗ್, ಕಸ್ಟಮರ್ ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ. ಸೊ ಲೋನ್ ಬೇಕಾ ಲೋನ್ ಸಹ ಆಗುತ್ತೆ ಈ ಗಾಡಿಗೂ ಕೂಡ. ಸೊ ಗಾಡಿ ವೆಲ್ ಮೇಂಟೈನ್ಡ್. ಸೊ ಬೇಗ ಬನ್ನಿ ಈ ಗಾಡಿಯನ್ನು ಗ್ರ್ಯಾಬ್ ಮಾಡ್ಕೊಳ್ಳಿ. ಸೊ ನಮ್ಮ ನೆಕ್ಸ್ಟ್ ಗಾಡಿ ವೋಲ್ಕ್ಸ್ವ್ಯಾಗನ್ ವೆಂಟರ್ 2017 ಮಾಡಲ್, ಪೆಟ್ರೋಲ್ ವೆಹಿಕಲ್. ಗಾಡಿ ತುಂಬಾ ಎಕ್ಸಲೆಂಟ್ ಆಗಿದೆ. ಇದು ಕೂಡ ಟಾಪ್ ಅಂಡ್ ವೆಹಿಕಲ್, ಹೈ ಲೈನ್. ಇದರಲ್ಲಿ ಕೂಡ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್, ABS, ಲೆದರ್ ಸೀಟ್, ಬ್ಯಾಕ್ ವೀಲ್ಸ್, ಸ್ಟೇರಿಂಗ್ ಮನ್ ಕಂಟ್ರೋಲ್ ಎಲ್ಲ ಬಂದೇ ಬರುತ್ತೆ. ಸೊ ಇದು ಕೂಡ ನಿಮ್ಗೆ ಲೋನ್ ಓವರ್ ಆಲ್ ಆಗುತ್ತೆ. 20,000 50,000 ಎಷ್ಟು ತಗೊಂಡ್ ಬನ್ನಿ. ಲೋನ್ ಮಾಡ್ಕೊಡೋದು ಜವಾಬ್ದಾರಿ ನಮ್ದು ಆಲ್ ಓವರ್ ಕರ್ನಾಟಕ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್. 2017 ಮಾಡಲ್. ಓಡಿರೋದು ಬರೀ 68,000. ಸೊ ಬೇಗ ಬನ್ನಿ ಈ ಗಾಡಿಯನ್ನು ಗ್ರ್ಯಾಬ್ ಮಾಡ್ಕೊಳ್ಳಿ. ಸೊ ನಮ್ಮ ನೆಕ್ಸ್ಟ್ ಗಾಡಿ ಮಾರುತಿ ಬೆಲಿನೋ 2017 ಮಾಡಲ್. ಎಕ್ಸಲೆಂಟ್ ಕಂಡೀಷನ್ ಇರುವ ಗಾಡಿ. ಇದು ಕೂಡ ನಿಮ್ಗೆ ABS, ಏರ್ ಬ್ಯಾಗ್, ಮ್ಯಾಗ್ವೆಲ್, ಸೆಂಟ್ರಲ್ ಲಾಕಿಂಗ್, ಅದನ್ನ ಮ್ಯಾಗ್ವೆಲ್ ಕೂಡ ಬರುತ್ತೆ. ಆಟೋ ಮಿರರ್ ಕ್ಲೋಸರ್ ಎಲ್ಲ ಬಂದೇ ಬರುತ್ತೆ. ಸೊ ಗಾಡಿ 2017 ಮಾಡಲ್. ಓಡಿರೋದು ಬರೀ 62,000. ಶೋರೂಮ್ ರೆಕಾರ್ಡೆಡ್ ವಿತ್ ಶೋರೂಮ್ ಹಿಸ್ಟ್ರಿ ಕೂಡ ಕೊಡೋಣ. ಕಸ್ಟಮರ್ ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಸಿಸ್ಟಮ್, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಹಾಕ್ಸಿದ್ದಾರೆ. ಗಾಡಿ ಪ್ರೈಸ್ ಬಂದ್ಬಿಟ್ಟು 5,50,000 ಹೇಳ್ತಾ ಇರೋದು. ಮುಂದೆ ಬನ್ನಿ ಇನ್ನೂ ಹೆಚ್ಚು ಕಮ್ಮಿ ಮಾಡಿ ಕ್ಲೋಸ್ ಮಾಡೋಣ. ಸೊ ಆಲ್ ಓವರ್ ಕರ್ನಾಟಕ ನಾವು ಈ ಗಾಡಿಗೂ ಕೂಡ ಲೋನ್ ಮಾಡ್ಕೊಡೋಣ. ಸೊ ನಮ್ಮ ನೆಕ್ಸ್ಟ್ ಗಾಡಿ ಮಾರುತಿ ಸುಜುಕಿ ಸೆಲೆರಿಯೋ 2016 ಮಾಡಲ್ಲ. ಅದನ್ನು ನವೆಂಬರ್ ಮಂತ್ ಎಂಡಿಂಗ್ ಮಂತ್ 17 ಆಲ್ಮೋಸ್ಟ್ ಈ ಗಾಡಿ. ಸೊ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಆಗಿದೆ. ಅದನ್ನ ಏನ್ ಮ್ಯಾನ್ಯುವಲ್ ತಿಳ್ಕೊಂಡಿದ್ದೀರಾ, ಆಟೋಮೆಟಿಕ್ ವೆಹಿಕಲ್. ಇದರಲ್ಲಿ ಕೂಡ ನಿಮ್ಗೆ ಫುಲ್ ಲೋಡೆಡ್ ಫೆಸಿಲಿಟಿ ಬರುತ್ತೆ ವಿತ್ AC ಪವರ್ ಪವರ್ ವಿಂಡೋ, ಲೆದರ್ ಸೀಟ್. ಕಸ್ಟಮರ್ ಅಡಿಷನಲ್ ಆಗಿ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ. ಸೊ ಟೈರ್ ಎಲ್ಲ ಆಲ್ಮೋಸ್ಟ್ 60-70% ಇದೆ. ಆಲ್ ಓವರ್ ಕರ್ನಾಟಕ ಕೂಡ ಲೋನ್ ಆಗುತ್ತೆ. ಚಿಕ್ ಫ್ಯಾಮಿಲಿಗೆ ಒಳ್ಳೆ ಗಾಡಿ ಅಂತ. ಟ್ರಾಫಿಕ್ ನಲ್ಲಿ ಆಟೋಮೆಟಿಕ್ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಮತ್ತೆ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. 20+ ಬಂದೇ ಬರುತ್ತೆ ಈ ಮೈಲೇಜ್. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 3,65,000 ಹೇಳ್ತಾ ಇರೋದು. ಮುಂದೆ ಬನ್ನಿ ಇನ್ನೂ ಹೆಚ್ಚು ಕಮ್ಮಿ ಮಾಡಿ ಕ್ಲೋಸ್ ಮಾಡ್ಕೊಡೋಣ. ನಮ್ಮ ನೆಕ್ಸ್ಟ್ ಗಾಡಿ ಗ್ರ್ಯಾಂಡ್ ಐಟನ್ 2013 ಮಾಡಲ್. ಓಡಿರೋದು ಬರೀ 41,000. ಶೋರೂಮ್ ರೆಕಾರ್ಡ್. ಇದು ಕೂಡ ಗಾಡಿ ನೀವು ನೋಡ್ಬೋದು ಎಷ್ಟು ವೆಲ್ ಮೇಂಟೈನ್ ಆಗಿದೆ ಅಂತ. ಒಂದು ಸ್ಕ್ರಾಚ್ ಕೂಡ ಕಾಣಲ್ಲ, ಅಷ್ಟು ಜೆನ್ಯೂನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ ಕೂಡ ನಿಮ್ಗೆ 70% ವರೆಗೂ ಟೈರ್ಸ್ ಕಂಡೀಷನ್ ಇದೆ. ಇದರಲ್ಲಿ ಕೂಡ ನಿಮ್ಗೆ ಫುಲ್ಲಿ ಲೋಡೆಡ್ ಫೆಸಿಲಿಟಿ ಬಂದೇ ಬರುತ್ತೆ. ಲೈಕ್ AC ಪೋಸ್ಟಿಂಗ್, ಪವರ್ ವಿಂಡೋ ಎಲ್ಲ ಫುಲ್ಲಿ ಲೋಡೆಡ್ ಫೆಸಿಲಿಟಿ ಇದೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 3,65,000 ಮಾಡ್ಕೊಡ್ತೀನಿ. ಚಾಲೆಂಜಿಂಗ್ ಪ್ರೈಸ್. ಇಷ್ಟು ಕಮ್ಮಿ ಓಡಿರೋದ್ ಗಾಡಿ, ಇಷ್ಟು ಒಳ್ಳೆ ಗಾಡಿ ನಿಮ್ಗೆ ಈ ಪ್ರೈಸ್ ನಲ್ಲಿ ಸಿಗೋಕ್ ಸಾಧ್ಯ ಇಲ್ಲ. ಸೊ ಬೇಗ ಬನ್ನಿ ಈ ಗಾಡಿಯನ್ನು ಗ್ರ್ಯಾಬ್ ಮಾಡ್ಕೊಳ್ಳಿ. ಸೊ ನಮ್ಮ ನೆಕ್ಸ್ಟ್ ಗಾಡಿ ಮಾರುತಿ ಸುಜುಕಿ ಶಿಫ್ಟ್ ಇದೆ 2013 ಮಾಡಲ್. ಗಾಡಿ ವೆರಿ ವೆಲ್ ಮೇಂಟೈನ್. ಅದು ಪರ್ಲ್ ವೈಟ್ ಕಲರ್. ಇದು ಕೂಡ ನಿಮ್ಗೆ ಎಕ್ಸಲೆಂಟ್ ಕಂಡೀಷನ್ ಆಗಿದೆ. ನಿಮ್ಗೆ ಒಂದ್ ಸ್ಕ್ರಾಚ್ ಕೂಡ ಕಾಣಲ್ಲ, ಅಷ್ಟು ಜೆನ್ಯೂನ್ ಆಗಿ ಮೇಂಟೈನ್ ಮಾಡಿರೋ ಕಸ್ಟಮರ್. ಟೈರ್ ಕಂಡೀಷನ್ ಆಲ್ಮೋಸ್ಟ್ 60-70% ಇದೆ. ಮತ್ತೆ ಇದರಲ್ಲಿ ಕೂಡ ನಿಮ್ಗೆ ಫುಲ್ಲಿ ಲೋಡೆಡ್ ಫೆಸಿಲಿಟಿ ಬರುತ್ತೆ. AC ಪೋಸ್ಟಿಂಗ್, ಪವರ್ ವಿಂಡೋ ಎಲ್ಲ ಫುಲ್ಲಿ ಲೋಡೆಡ್ ಇದೆ. ಸೊ ಗಾಡಿ ಪೆಟ್ರೋಲ್ ವೆಹಿಕಲ್. ಓಡಿರೋದು 68,000 ಓಡಿದೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 3,65,000. ಮುಂದೆ ಬನ್ನಿ ಇನ್ನೂ ಕಮ್ಮಿ ಮಾಡಿ ಕ್ಲೋಸ್ ಮಾಡ್ಕೊಡೋಣ. ಸೊ ನಮ್ಮ ನೆಕ್ಸ್ಟ್ ಗಾಡಿ ವೋಲ್ಕ್ಸ್ವ್ಯಾಗನ್ ಪೋಲೋ. ಶೇಪ್ ತೋರಿಸಿ ಟೈಪ್ 2 ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ, ಒಂದು ಸ್ಕ್ರಾಚ್ ಕೂಡ ಕಾಣಲ್ಲ. ಅದು ಕೂಡ ಹೈ ವೇರಿಯಂಟ್. ಇದರಲ್ಲಿ ಕೂಡ ನಿಮ್ಗೆ ABS, ಏರ್ ಬ್ಯಾಗ್, ಮ್ಯಾಗ್ವೆಲ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬಂದೇ ಬರುತ್ತೆ. ಅದನ್ನು ಪೆಟ್ರೋಲ್ ತಿಳ್ಕೊಂಡಿದ್ರ, ಡೀಸೆಲ್ ವೆಹಿಕಲ್. 20 ಮೇಲೆ ಮೈಲೇಜ್ ಬಂದೇ ಬರುತ್ತೆ. 71,000 ರೆಕಾರ್ಡೆಡ್ ಓಡಿದೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 4,25,000 ಮಾಡ್ಕೊಡ್ತೀನಿ. ಚಾಲೆಂಜಿಂಗ್ ಪ್ರೈಸ್. ಮಾರ್ಕೆಟ್ ನಲ್ಲಿ 5-5.5 ಲಕ್ಷ ಹೇಳ್ತಾರೆ. ಆದ್ರೆ ಅಲ್ಫಾ ಕಾರ್ಸ್ ನಲ್ಲಿ ಬರೀ 4,25,000. 2014 ಮಾಡಲ್ಲ. ಅದನ್ನು ನವೆಂಬರ್ ಮಂತ್ ವೆಹಿಕಲ್.
ಸೊ ಕ್ರಿಸ್ಟಾ ಅಂತ ಡಿಮ್ಯಾಂಡ್ ಅಂತ ಹೇಳ್ತೀರಾ, ಕ್ರಿಸ್ಟಾ ತಗೊಂಡ್ ಬಂದಿದ್ದೀನಿ 2022 ಮಾಡಲ್. ಯಾರು ಕೊಡೋದು ಸಾಧ್ಯ ಇಲ್ಲ ವಿತ್ NOC ಸಮೇತ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 15,50,000 ಮಾಡ್ಕೊಡ್ತೀನಿ. ಆಲ್ ಓವರ್ ಕರ್ನಾಟಕ ನಿಮ್ಗೆ ಎಲ್ ಬೇಕಾದ್ರೂ ಲೋನ್ ಆಗತ್ತೆ ಈ ಗಾಡಿಗೆ. ಗಾಡಿ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಡಿರೋದು ಬರೀ 1,26,000. ಇಂಟೀರಿಯರ್ ಕೂಡ ನೀವು ನೋಡ್ಬೋದು ಎಷ್ಟು ವೆಲ್ ಮೇಂಟೈನ್ ಆಗಿದೆ. GX ವೇರಿಯಂಟ್, ಇದರಲ್ಲಿ ಕೂಡ AC ಪೋಸ್ಟರಿಂಗ್, ಪವರ್ ವಿಂಡೋ, ಸೆಂಟರ್ ಲಾಕಿಂಗ್, ಲೆದರ್ ಸೀಟ್, ಮ್ಯಾಗ್ವಿಲ್ ಎಲ್ಲ ಬಂದೇ ಬರುತ್ತೆ. ಸೊ ಈ ಗಾಡಿ ತಗೊಳಕ್ಕೆ ಎಲ್ಲಿ ಬರ್ಬೇಕಂದ್ರೆ ಬನ್ನಾರ್ಕಟ್ಟೆ ರೋಡ್, ಅಲ್ಫಾ ಕಾರ್ಸ್. ಸೊ ನಮ್ಮ ನೆಕ್ಸ್ಟ್ ಗಾಡಿ ಮಾರುತಿ ಸುಜುಕಿ ಶಿಫ್ಟ್ 2012 ಮಾಡಲ್ ಗಾಡಿ. ನೀವು ರೈಟ್ ರೋನ್ ನೋಡ್ಬೋದು ಎಷ್ಟು ವೆಲ್ ಮೇಂಟೈನ್ ಆಗಿದೆ. ಅದನ್ನು ಚೆರಿ ರೆಡ್ ಕಲರ್, ಒಂದು ಸ್ಕ್ರಾಚ್ ಕೂಡ ಕಾಣಲ್ಲ, ಅಷ್ಟು ವೆಲ್ ಮೇಂಟೈನ್ ಆಗಿದೆ. ಇದರಲ್ಲಿ ಕೂಡ ನಿಮ್ಗೆ ಫುಲ್ಲಿ ಲೋಡೆಡ್ ಫೆಸಿಲಿಟಿ ಬಂದೇ ಬರುತ್ತೆ. ವಿತ್ AC ಪೋಸ್ಟರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಲೆದರ್ ಸೀಟ್ ಎಲ್ಲ ಇದೆ ನಿಮ್ಗೆ. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 3,65,000. ಆಲ್ ನೀವು ಬೇಗ ಬನ್ನಿ ಈ ಗಾಡಿಯನ್ನು ಗ್ರ್ಯಾಬ್ ಮಾಡ್ಕೊಳ್ಳಿ. ಮುಂದೆ ಬನ್ನಿ ಇನ್ನೂ ಕಮ್ಮಿ ಮಾಡ್ಕೊಡೋಣ. ಸೊ ನಮ್ಮ ನೆಕ್ಸ್ಟ್ ಗಾಡಿ ಟೊಯೋಟಾ ಇನ್ನೋವಾ ಅಂತಿರಲ್ವಾ, ಇನ್ನೋವಾ ತಗೊಂಡ್ ಬಂದಿದ್ದೀನಿ. 2016 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ವೆಲ್ ಮೇಂಟೈನ್ ಆಗಿದೆ. ಓಡಿರೋದು 1,08,000 ಶೋರೂಮ್ ರೆಕಾರ್ಡೆಡ್. 7 ಸೀಟರ್ ವೆಹಿಕಲ್. ಗಾಡಿ ವೆರಿ ವೆಲ್ ಮೇಂಟೈನ್ ಆಗಿದೆ. ಡೀಸೆಲ್ ವೆಹಿಕಲ್. ಇದರಲ್ಲಿ ಕೂಡ ನಿಮ್ಗೆ AC ಪೋಸ್ಟರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು, ಮ್ಯಾಗ್ವಿಲ್, ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಅಡಿಷನಲ್ ಆಗಿ ಕೂಡ ಹಾಕ್ಸಿದ್ದಾರೆ. ಗಾಡಿನಲ್ಲಿ ಏನು ₹1 ಕೆಲಸ ಅಲ್ಲ, ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಚಾಲೆಂಜಿಂಗ್ ಪ್ರೈಸ್ ಹೇಳ್ತೀನಿ. ಮಾರ್ಕೆಟ್ ನಲ್ಲಿ 11 ಲಕ್ಷವರೆಗೂ ಇದೆ. ಆದ್ರೆ ಅಲ್ಫಾ ಕಾರ್ಸ್ ಪ್ರೈಸ್ ಬಂದ್ಬಿಟ್ಟು 8,85,000 ಮಾಡ್ಕೊಡ್ತೀನಿ. ಇನ್ನು ಮುಂದೆ ಬನ್ನಿ, ಆನ್ ಟೇಬಲ್ ಹೆಚ್ಚು ಕಮ್ಮಿ ಮಾಡಿ ಕ್ಲೋಸ್ ಮಾಡ್ಕೊಡೋಣ. ನಾವು ಲೋನ್ ಬೇಕಾ ಲೋನ್ ಸಹ ಆಗುತ್ತೆ. ಸೆಕೆಂಡ್ ಓನರ್ ವೆಹಿಕಲ್. ಸೊ ಹಂಗೆ ನೀವು ನೋಡ್ಬೋದು, ಆಚೆ ಕಡೆ ತೋರಿಸಿ ಬಿಡೋಣ. ಫುಲ್ ಸ್ಟಾಕ್ ತುಂಬಿದೆ. ಇಲ್ಲೇ ಅಂತ ಇಲ್ಲ, ನಮ್ಮ ಬೇರೆ ಕಡೆ ಕೂಡ ಗಾಡಿ ನಿಲ್ಸಿದೀವಿ. ಕ್ಯಾಟ್ಲಾಗ್ ನಲ್ಲಿ ಇರೋ ನಂಬರ್ ನಲ್ಲಿ ನಿಮ್ಗೆ ಪೂರ್ತಿ ಗಾಡಿಗಳು ಅಪ್ಡೇಟ್ ಇದ್ದೇ ಇರುತ್ತೆ. ನೀನ್ ನೋಡ್ಬೋದು ಕಂಪ್ಲೀಟ್ ಸ್ಟಾಕ್ ಇದೆ. ಪೂರ್ತಿ ವಿಡಿಯೋ ಮಾಡಕ್ ಆಗಲ್ಲ, ತುಂಬಾ ಲೆಂತಿ ಹೋಗುತ್ತೆ ವಿಡಿಯೋ. ಸೊ ಅದಕ್ಕೆ ನಾವು ಹೇಳ್ತಾ ಇರೋದು, ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಕೊಟ್ಟಿರೋ ನಂಬರ್ ನಲ್ಲಿ ಕ್ಯಾಟ್ಲಾಗ್ ಇದೆ. ಆ ಕ್ಯಾಟ್ಲಾಗ್ ನಲ್ಲಿ ನಿಮ್ಗೆ ಈಚ್ ಅಂಡ್ ಎವ್ರಿ ವೆಹಿಕಲ್ ಪರ್ಟಿಕ್ಯುಲರ್ ಡೇಟಾ ಇರುತ್ತೆ. ಏನ್ ಕಂಪ್ಲೀಟ್ ಫೋಟೋಸ್ ಬೇಕಾ, ನಿಮ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಆ ನಂಬರ್ ನಲ್ಲಿ. ಸೊ ಬೇಗ ಈ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ, ಮತ್ತೆ ನಿಮ್ ಫ್ರೆಂಡ್ಗೆ ಫಾಲೋ ಮಾಡಿ, ಶೇರ್ ಮಾಡಿ ಇದಕ್ಕೆ. ಸೊ ಬೇಗ ಬನ್ನಿ, ಬೇಗ ಗ್ರ್ಯಾಬ್ ಮಾಡ್ಕೊಳ್ಳಿ.